ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಸುಬ್ಬು ನಾವು ದೇವಸ್ಥಾನಕ್ಕೆ ಹೋಗ್ಬಾರ್ದಾಗಿತ್ತು ಕಣೋ. ದೇವಸ್ಥಾನಕ್ಕೆ ಹೋಗಿದ್ದೆ ದೊಡ್ಡ ತಪ್ಪಾಗೋಯ್ತು. ನಾ ಹೇಳ್ದೆ ನಾ ದೇವಸ್ಥಾನ ಮುಂದೆ ಇರ್ತೀನಿ ನೀವು ಹೋಗ ಅಂತ ಕೇಳಿಲ್ಲ, ನನ್ನ ಕರ್ಕೊಂಡೋದಿ. ದೇವಸ್ಥಾನದ ಹತ್ರ ಬಿಟ್ಟಿರೋ ಚಪ್ಪಲಿನ ಕದೀತಾರೆ ಅಂತ ನನಗೇನೋ ಗೊತ್ತಿತ್ತು. ಎಲ್ಲಾರ ಚಪ್ಪಲಿನ ದೇವಸ್ಥಾನ ಮುಂದೆ ಕಳುವು ಮಾಡೋರಿಗೆ ಚಾನ್ಸ್ ಸಿಗ್ತೈತಿ. ಚಪ್ಪಲಿ ಹೋಗಿದ್ದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ನೋಡು. ನೋಡ್ಕೊಂಡು ಅಡ್ಡಾಡಕ್ ಬರೋದಿಲ್ಲ. ನೋಡೋದ್ ಮುಳ್ಳಿರುತ್ತೆ ಅಂತ ನನಗೇನೋ ಗೊತ್ತಿರುತ್ತೆ. ಚಪ್ಪಲಿ ಬೇರೆ ಕಳೆದೋಗಿದೆ. ಈ ಕಾಲೂರೆ ಬುದ್ಧಿದೇನಮ್ಮ ನಿನಗೆ? ದೇವಸ್ಥಾನಕ್ಕೆ ಹೋಗಿ ಚಪ್ಪಲಿ ಕಳ್ಕೊಂಡ್ ಬಂದಿದ್ಯಲ್ಲ, ಚಪ್ಪಲಿನ ಸ್ಟ್ಯಾಂಡ್ ಅಲ್ಲಿ ಬಿಡ್ಬೇಕು ತಾನೆ? ಈ ಸ್ಟ್ಯಾಂಡ್ ಅಲ್ಲಿ ಬಿಟ್ರೆ 2 ರೂಪಾಯಿ ಕೊಡ್ಬೇಕು. ಒಂದು ಚಪ್ಪಲಿಗೆ 1 ರೂಪಾಯಿ. ವಯಸ್ಸಲ್ಲಿ ಪಿನ್ ತಗೊಂಡು ಕಾಲಿಗೆ ಚುಚ್ಚುತ್ತಾ ಇದ್ದಾರೆ. ನೀನ್ ನನಗ್ ಫೋನ್ ಮಾಡಿದಾಗ ನಾನ್ ನಿಮ್ಗೆ ಏನೇ ಹೇಳಿದ್ದೆ, ನಾನೇ ಬಂದು ಟ್ರೀಟ್ಮೆಂಟ್ ಕೊಡ್ತೀನಿ, ಅಲ್ಲಿವರೆಗೂ ಏನು ಮಾಡ್ಕೋಬೇಡ ಅಂತ ಹೇಳಿದ್ದೆ ತಾನೆ? ಹೇಳಿ ಸರ್. ಯಾರಿಗೆ? ವಯಸ್ಸಲ್ಲಿ ಮುಟ್ಟಿದ್ರೆ ನೋವಾಗುತ್ತೆ. ನಿನಗೆ ಅಂತಾನೆ ಈ ಎಕ್ಕದೆಲೆನ ತಂದಿದ್ದೀನಿ. ಇದನ್ನ ಮುರಿದು ಇದ್ರ ಹಾಲ್ನ ನಿನ್ ಕಾಲ್ಗೆ ಹಾಕ್ತೀನಿ, ಆಗ ಮುಳ್ಳು ಬಿಟ್ಕೊಂಡ್ಬಿಡುತ್ತೆ. ಇಲ್ಲ ರೀ ಪಿನ್ನು, ನೀವು ನಾಟಿ ವೈದ್ಯಕ್ಕೆ ಕಲ್ಕೊಂಡ್ಬಿಟ್ಟಿದ್ದೀರಾ. ಒಳ್ಳೇದಾಯ್ತು ಬಿಡಿ, ಮನೇಲಿ ಒಬ್ರು ಡಾಕ್ಟರ್ ಇದ್ದಾಗೆ ದುಡ್ಡು ಉಳಿಯುತ್ತೆ. ಸುಮ್ಮನೆ ವೈಶಾಲಿ, ಈಗ ಸ್ವಲ್ಪ ಹಿತ ಅನ್ನಿಸ್ತಾ ಇದೆ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಕಾಲನ್ನ ಹಿಂಡಿದ್ರೆ ಮುಳ್ಳು ಆಚೆ ಬಂದ್ಬಿಡುತ್ತೆ. ಸ್ವಲ್ಪ ಜೋರಾಗಿ ಹಿಂಡಿದ್ರೆ ಬೆರಳುಗಳೇ ಆಚೆ ಬಂದ್ಬಿಡ್ತಾರೆ. ಕಾಲ್ ಮೆತ್ತಗಾಗಿರೋದಕ್ಕೆ ಅರ್ಧ ಮುಳ್ಳು ಕೈಗೆ ಬಂತು, ಇನ್ನರ್ಧ ಕಾಲಲ್ಲೇ ಉಳ್ಕೊಂಬಿಟ್ಟಿದೆ ಕಣೆ. ಅಕ್ಕ, ಕತೆ ಮುಗೀತು. ಮುಳ್ಳು ಒಳಗಡೆ ಹೋಗಿದೆ ಅಂದ್ರೆ ಡಾಕ್ಟರ್ ಕರ್ಸಿ ತೆಗಿಸ್ಬೇಕು. ನೋಡಮ್ಮ, ಈ ಕಾಲು ನಿಂದಲ್ಲ ಅಂತ ಅನ್ಕೋ. ಈ ಕಾಲ್ ನಂದಲ್ಲ, ಈ ಕಾಲ್ ನಂದಲ್ಲ, ಈ ಕಾಲು ವೈಶಾಲಿದು. ಈಗ ನೋಡು, ನೋವೇ ಆಗಲ್ಲ. ಹೌದು ಡಾಕ್ಟ್ರೆ, ನೋವೇ ಗೊತ್ತಾಗ್ತಾ ಇಲ್ಲ. ತುಂಬಾ ಆಳ್ದವ್ರಿಗೂ ಹೋಗ್ಬಿಟ್ಟಿದ್ಯಲ್ಲಮ್ಮ ಮುಳ್ಳು. ನೋಡಮ್ಮ, ಈಗ ಮುಳ್ಳೆಲ್ಲ ಹೊರಗಡೆ ಬಂದ್ಬಿಟ್ಟಿದೆ. ರಕ್ತ ಹೆಪ್ಪಕಟ್ಟಿ ಕಪ್ ಚುಕ್ಕಿ ತರ ಕಾಣ್ತಾ ಇದೆ ಅಷ್ಟೇ. ಆದ್ರೆ ತುಂಬಾ ನೋವಾಗ್ತಾ ಇದೆ. ಅದು ನಿನ್ನ ಭ್ರಮೆ ಅಷ್ಟೇ, ಏನು ಆಗೋದಿಲ್ಲ, ಧೈರ್ಯವಾಗಿರು. ಅಕಸ್ಮಾತ್ ನೋವಾದ್ರೆ? ಅದಕ್ಕೆ ನಾನು ಮಾತ್ರೆ ಬರ್ಕೊಡ್ತೀನಿ, ತಗೋ, ಎಲ್ಲ ಸರಿ ಹೋಗುತ್ತೆ. ಈಗ ಹೇಗನ್ಸುತ್ತಮ್ಮ? ಈಗ ಸ್ವಲ್ಪ ಮೆತ್ತಗೆ ಅನಿಸ್ತಾ ಇದೆ. ಈಗಲೂ ಹೇಳ್ತಾ ಇದ್ದೀನಿ, ಇದು ಮಾನಸಿಕ ಭ್ರಮೆ. ಓಸಿ, ನಿಮ್ಮ ಲೆಕ್ಕಲ್ಲಿರೋ ಮುಳ್ಳನ್ನ ನಾನು ಹಿಪ್ನಟೈಸ್ ಮಾಡಿ ಹೊರಗಡೆ ತೆಗಿತೀನಿ. ಅದು ಹೊರಗಡೆ ಬಂದ್ಬಿಡುತ್ತಾ? ಹೌದು, ಪಾಪ ಅರ್ಧ ಮುಳ್ಳು ಅಲ್ಲೇ ಇದೆ, ಹೊರಗಡೆ ಬರೋಕ್ಕೂ ಹೋಗ್ತಾ ಇಲ್ಲ, ಒಳಗಡೆ ಹೋಗಕ್ಕೂ ಹೋಗ್ತಾ ಇಲ್ಲ. ಅದನ್ನ ನಾನು ತೆಗಿತೀನಿ, ನೀವು ನನಗೆ ಕೋಆಪರೇಟ್ ಮಾಡಬೇಕು. ಪಾರ್ವತಿ ಅವರೇ, ನೀವು ಇದನ್ನ ನೋಡ್ತಾ ಇರಬೇಕು. ನಿಮ್ಮ ದೃಷ್ಟಿ ಬೇರೆ ಕಡೆ ಹೋಗಬಾರದು, ಕಣ್ಣನ್ನ ಮಿಟುಕಿಸಬಾರದು. ನೀವು ಈಗ ನಿದ್ರೆಗೆ ಜಾರ್ತಾ ಇದ್ದೀರಾ. ನಾನು ಈಗ ಮುಳ್ಳನ್ನ ಆಚೆ ತೆಗಿತೀನಿ. ಪಾರ್ವತಿ ಅವರೇ, ನಾನು ಮುಳ್ಳನ್ನ ಹೊರಗಡೆ ತೆಗೆದಿದ್ದೀನಿ. ನಿಮ್ಮ ನೋವು ಮಂಗುಮಾಯ ಆಗಿದೆ, ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ. ನೀವು ಮೊದಲನೇ ಸ್ಥಿತಿಗೆ ಬರ್ತಾ ಇದ್ದೀರಾ. ಮುಳ್ಳು ಡಾಕ್ಟ್ರೇ, ಮುಳ್ಳು ಆಚೆ ಬಂದ್ಬಿಟ್ಟಿದೆ. ಕಾಲು ಕಡಿಮೆ ಆಗಿದೆ. ರೀ, ನಾನು ಹೇಳಿಲ್ವಾ ಕಾಲಲ್ಲಿ ಮುಳ್ಳಿದೆ ಅಂತ? ಈಗ ಇದ್ದಿದ್ದಕ್ಕೆ ಕಾಲು ನೋವ್ತಾ ಇದ್ದಿದ್ದು. ಹೇಗಿದ್ಯಾ? ಹುಷಾರಾಗಿದ್ಯಾ? ನೋಡಿ ವೈಶಾಲಿ, ಅಮೆರಿಕದಿಂದ ಡಾಕ್ಟರ್ ಬಂದಿದ್ದಾರೆ. ನನ್ನ ಕಾಲಲ್ಲಿ ಇತ್ತಲ್ಲ ಮುಳ್ಳು, ಅದನ್ನ ನೀಟಾಗಿ ತೆಗ್ದಿದ್ದಾರೆ. ನೀವ್ ಅಲ್ಲಿಂದ ಇಲ್ಲಿವರೆಗೂ ಬಂದು ನಮ್ ಪಾರು ಕಾಲಲ್ಲಿ ಇದ್ದಿದ್ ಮುಳ್ಳನ್ನ ತೆಗ್ದಿದ್ದೀರಾ. ಹಾಗೆ ಹೋಗ್ಬಿಟ್ರೆ ಹೇಗೆ? ಏನಾದ್ರೂ ಆತಿಥ್ಯನ ಸ್ವೀಕಾರ ಮಾಡ್ಕೊಂಡೇ ಹೋಗ್ಬೇಕು. ನಿಮ್ಮಂತ ಹೆಂಗಸರಿಂದ ಆತಿಥ್ಯ ಸ್ವೀಕರಿಸ್ಬಿಟ್ರೆ ನಮ್ಮ ಹೆಂಗಸರು ಮೆಟ್ಟಲ್ಲಿ ತಟ್ಟು ಬಿಡ್ತಾರೆ. ನೀವೇನ್ರಿ, ನೀವ್ಯಾಕ್ರಿ ಈ ವೇಷದಲ್ಲಿ ಬಂದಿದ್ದೀರಾ? ಅದನ್ನ ನಾನು ಹೇಳ್ತೀನಿ ರೀ ಪಿನ್ನು. ಪಾರು ಕಾಲಲ್ಲಿ ನಿಜವಾಗ್ಲೂ ಈ ಮುಳ್ಳಿರ್ಲೇ ಇಲ್ಲ. ಆದ್ರೂ ಪಾರು ನನ್ನ ಕಾಲಲ್ಲಿ ಮುಳ್ಳಿದೆ, ನೋವಿದೆ ಅಂತ ಅನ್ಕೋತಾ ಇದ್ಲು. ಅದು ಇವಳ ಮನೋರೋಗ ಅಷ್ಟೇ. ಅದನ್ನ ಹೋಗಿಸ್ಬೇಕು ಅಂತಾನೆ ನಾನು ಡಾಕ್ಟರ್ ಜಾಕ್ಸನ್ ಆಗಿ ಬಂದಿದ್ದು.